ಓಂ ಶಾಂತಿ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಅಂದ್ರೆ 23ನೇ ಫೆಬ್ರವರಿ 2027ರ ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾವು ಯಾವುದಾದರೂ ಅತ್ಯಂತ ಎತ್ತರವಾದ ಪರ್ವತವನ್ನು ಹತ್ತುತ್ತಿದ್ದೇವೆ ಎಂದು ಕಲ್ಪಿಸಿಕೊಂಡರೆ, ಆ ದುರ್ಗಮವಾದ ದಾರಿಯಲ್ಲಿ ನಮ್ಮನ್ನು ಮೇಲಕ್ಕೆ ಎಳೆಯುವ ನುರಿತ ಮಾರ್ಗದರ್ಶಕರು ಕೇವಲ ತಾವು ಮಾತ್ರ ಮೇಲೇರೋದಿಲ್ಲ, ತಮ್ಮ ಹಿಂದಿರುವ ಇಡೀ ಗುಂಪಿಗೆ ದಾರಿ ಮಾಡಿಕೊಡ್ತಾರೆ. ಆ ಒಬ್ಬರ ಏಳಿಗೆಯಿಂದ ಇಡೀ ಗುಂಪಿನ ಏಳಿಗೆಯಾಗುತ್ತದೆ ಅಲ್ವಾ? ಬಹಳ ಸುಂದರವಾದ ಲೌಕಿಕ ಉದಾಹರಣೆ ಅಕ್ಕ. ಇದನ್ನೇ ಇಂದು ಬಾಬಾ ಜ್ಞಾನ ಮಾರ್ಗದಲ್ಲಿ ಅತಿ ಮಧುರವಾಗಿ ತಿಳಿಸಿದ್ದಾರೆ ನೋಡಿ. ಮುರಳಿಯ ಆರಂಭದಲ್ಲೇ ನೇರವಾಗಿ ಹೇಳುತ್ತಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗವು ಏರುವ ಕಲೆಯ ಯುಗವಾಗಿದೆ. ಇದರಲ್ಲಿ ಎಲ್ಲರ ಉನ್ನತಿಯಾಗುತ್ತದೆ. ಆದ್ದರಿಂದ ನಿಮ್ಮ ಏರುವ ಕಲೆಯಿಂದ ಸರ್ವರ ಉನ್ನತಿ ಎಂದು ಹೇಳಲಾಗುತ್ತದೆ. ಅಣ್ಣ, ಇಲ್ಲಿ ಮನಸ್ಸಿನಲ್ಲಿ ಒಂದು ಗಹನವಾದ ಪ್ರಶ್ನೆ ಮೂಡುತ್ತದೆ. ನಾವು ನಮ್ಮದೇ ಆದ ಪುರುಷಾರ್ಥ ಮಾಡುತ್ತೇವೆ, ವಿಕಾರಗಳನ್ನು ಗೆಲ್ಲಲು ಪ್ರಯತ್ನಿಸುತ್ತೇವೆ. ಆದರೆ ನಮ್ಮ ಆ ವೈಯಕ್ತಿಕ ಏರುವ ಕಲೆಯಿಂದ ಇಡೀ ವಿಶ್ವದ ಅಂದ್ರೆ ಸರ್ವರ ಉನ್ನತಿ ಹೇಗೆ ಸಾಧ್ಯವಾಗುತ್ತದೆ? ಇದು ಬಹಳ ಆಳವಾದ ಪ್ರಶ್ನೆ. ಏಕೆಂದರೆ ನಾವೆಲ್ಲರೂ ಒಂದು ಅದೃಶ್ಯವಾದ ಚೈತನ್ಯದ ಜಾಲದಲ್ಲಿ ಬೆಸೆದುಕೊಂಡಿದ್ದೇವೆ. ನಮ್ಮ ಆಲೋಚನೆಗಳು ಕೇವಲ ನಮಗೆ ಸೀಮಿತವಲ್ಲ. ಈ ಸಂಗಮ ಯುಗದಲ್ಲಿ ನಾವು ಇಡುವ ಪ್ರತಿಯೊಂದು ಶುದ್ಧ ಹೆಜ್ಜೆಯು, ನಮ್ಮ ದೇಹಿ ಅಭಿಮಾನಿ ಸ್ಥಿತಿಯ ಪ್ರತಿಯೊಂದು ತರಂಗವೂ ಪ್ರಕೃತಿಯನ್ನು ಸತೋಪ್ರಧಾನವನ್ನಾಗಿ ಮಾಡುತ್ತದೆ. ಹೌದು, ಖಂಡಿತ. ಜಡಪ್ರಕೃತಿ ಮತ್ತು ಇತರ ಸರ್ವ ಆತ್ಮಗಳು ನಮ್ಮ ಈ ಪವಿತ್ರತೆಯ ಕಂಪನಗಳಿಂದಲೇ ತಮೋಪ್ರಧಾನ ಸ್ಥಿತಿಯಿಂದ ಮುಕ್ತವಾಗುತ್ತವೆ. ಎಂತಹ ಅಗಾಧವಾದ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬ ಅರಿವು ಮೂಡುತ್ತದೆ. ಇದೇ ಕಾರಣಕ್ಕಾಗಿ ಇರಬೇಕು, ಇಂದಿನ ಪ್ರಶ್ನೋತ್ತರದಲ್ಲಿ ಬಾಬಾ ಒಂದು ಅಚ್ಚರಿಯ ಪ್ರಶ್ನೆಯನ್ನು ಮುಂದಿಡುತ್ತಾರೆ. ತಂದೆಯು ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೆ ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ, ಏಕೆ? ಹೌದು, ಇದು ಬಹಳ ವಿಶೇಷವಾದ ಪ್ರಶ್ನೆ. ಲೌಕಿಕದಲ್ಲಿ ನಾವು ಎಷ್ಟೇ ಸಾಧನೆ ಮಾಡಿದ್ರೂ ಶಾಶ್ವತ ತೃಪ್ತಿ ಸಿಗುವುದಿಲ್ಲ. ಆದರೆ ಪರಮಾತ್ಮನು ಸ್ವತಃ ಶುಭಾಶಯ ಹೇಳುವ ರಹಸ್ಯವೇನಿರಬಹುದು ಅಣ್ಣ? ಗುಪ್ತ ರಹಸ್ಯವನ್ನು ಬಾಬಾ ತಾವೇ ಬಿಡಿಸಿಡುತ್ತಾರೆ. ಏಕೆಂದರೆ ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳು, ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ನೀವೀಗ ರಾವಣನ ಬಂಧನಗಳಿಂದ ಮುಕ್ತರಾಗುತ್ತೀರಿ, ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ. ಯಾವುದೇ ಕಲೆಗಳಿಲ್ಲದೆ ಸಂಪೂರ್ಣ ಗೌರವದೊಂದಿಗೆ ತೇರ್ಗಡೆಯಾಗುತ್ತೀರಿ, ನಾನಲ್ಲ. ಆದ್ದರಿಂದ ತಂದೆಯು ನಿಮಗೆ ಬಹಳ ಶುಭಾಶಯಗಳನ್ನು ನೀಡುತ್ತಾರೆ. ನೀವಾತ್ಮಗಳು ಪತಂಗಗಳಾಗಿದ್ದೀರಿ. ನಿಮ್ಮ ಸೂತ್ರದ ದಾರವು ನನ್ನ ಕೈಯಲ್ಲಿದೆ. ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಗಮನಿಸಿ ಅಕ್ಕ, ಸರ್ವಶಕ್ತಿವಂತನಾದ ಪರಮಾತ್ಮ ತನಗೆ ತಾನೇ ಶುಭಾಶಯ ಹೇಳಿಕೊಳ್ಳುವುದಿಲ್ಲ. ಆತ ಕೇವಲ ನೀಡುವ ದಾತ. ಆ ಪತಂಗದ ಉದಾಹರಣೆ ಎಷ್ಟೊಂದು ಜೀವಂತವಾಗಿದೆ ಅಲ್ವಾ? ಆದರೆ ಆ ಸೂತ್ರದ ದಾರ ಬಾಬಾರವರ ಕೈಯಲ್ಲಿದೆ ಎನ್ನುವುದರ ವಾಸ್ತವಿಕ ಅರ್ಥವೇನು? ಆ ದಾರವೇ ಶ್ರೀಮತ್. ರಾವಣನ ಬಂಧನ ಎಂದರೆ ಬೇರೇನೂ ಅಲ್ಲ, 5 ವಿಕಾರಗಳ ಬಂಧನ. ಯಾವಾಗ ನಾವು ಆ ಬಂಧನದಲ್ಲಿ ಸಿಲುಕುತ್ತೇವೆಯೋ ಆಗ ಆ ದಾರ ತುಂಡಾಗುತ್ತದೆ ಮತ್ತು ಪತಂಗ ಕೆಳಗೆ ಬೀಳುತ್ತದೆ. ಅರ್ಥವಾಗುತ್ತಿದೆ. ಆದರೆ ಯಾವಾಗ ಶ್ರೀಮತದ ಆಧಾರದ ಮೇಲೆ ಜೀವನದ ಸೂತ್ರವನ್ನು ಆ ಪ್ರೀತಿಯ ತಂದೆಯ ಕೈಗೊಪ್ಪಿಸುತ್ತೇವೆಯೋ ಆಗ ಪ್ರಾಪಂಚಿಕ ಬಿರುಗಾಳಿಗಳು ಎಷ್ಟೇ ಬಂದರೂ ಪತಂಗವು ಆಕಾಶದಲ್ಲಿ ನಿರ್ಭಯವಾಗಿ ಹಾರಾಡುತ್ತದೆ. ಆ ನಿಶ್ಚಿಂತ ಸ್ಥಿತಿಯ ಅನುಭವವೇ ನಮ್ಮ ಕಲ್ಪಕಲ್ಪದ ಕಾಯುವಿಕೆಗೆ ಸಿಕ್ಕ ಪ್ರತಿಫಲ. ಇದನ್ನೇ ಇಂದಿನ ಗೀತೆ ಎಷ್ಟು ಮಧುರವಾಗಿ ಹೊಮ್ಮಿಸ್ತಾ ಇದೆ ನೋಡಿ. ಕೊನೆಗೂ ಆ ದಿನ ಇಂದು ಬಂದಿತು. ಖಂಡಿತ. ಅರ್ಧಕಲ್ಪದಿಂದ ನಾವು ಅಂಧಕಾರದಲ್ಲಿ, ಭಕ್ತಿಯ ಹುಡುಕಾಟದಲ್ಲಿ ಅಲೆಯುತ್ತಿದ್ದೆವು. ಆ ಕಾಯುವಿಕೆಯ ನಂತರ ನಿರಾಕಾರ ತಂದೆಯು ಸಾಕಾರದಲ್ಲಿ ಸಿಕ್ಕಿದ್ದಾರೆ ಎಂಬುದು ಅದ್ಭುತ ಅನುಭವ. ಹೌದು. ಮತ್ತು ಆ ಗೀತೆಯ ನಂತರ ಬಾಬಾ ಓಂ ಶಾಂತಿ ಎಂದು ಹೇಳುವಾಗ ಅದರ ಆಳವನ್ನು ನಾವು ಅರಿಯಬೇಕು. ನಾವು ಇಂದು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂಬ ಎಚ್ಚರಿಕೆಯದು. ಬಾಬಾ ಹೇಳುತ್ತಾರೆ, ಈ ಅಮರ ಕಥೆಯನ್ನು ಯಾರು ತಿಳಿಸುತ್ತಿದ್ದಾರೆ? ಅಮರ ಕಥೆಯೆಂದಾದರೂ ಹೇಳಿ, ಸತ್ಯನಾರಾಯಣನ ಕಥೆಯೆಂದಾದರೂ ಹೇಳಿ, ಅಥವಾ 3ನೇ ನೇತ್ರದ ಕಥೆಯೆಂದಾದರೂ ಹೇಳಿ. 3 ಮುಖ್ಯವಾಗಿದೆ. ಈ 3 ಹೆಸರುಗಳ ಬಗ್ಗೆ ಒಂದು ಪ್ರಶ್ನೆ. ಲೌಕಿಕ ಪ್ರಪಂಚದಲ್ಲಿ ಸನ್ಯಾಸಿಗಳು, ಪಂಡಿತರು,
ಪುಸ್ತಕಗಳನ್ನು ಹಿಡಿದು ಸತ್ಯನಾರಾಯಣನ ಕಥೆಯನ್ನು ಹೇಳುತ್ತಾರೆ. ಆದರೆ ಬಾಬಾ ಹೇಳುವ ಈ ಕಥೆಗೂ ಆ ಭೌತಿಕ ಕಥೆಗಳಿಗೂ ಇರುವ ವ್ಯತ್ಯಾಸವೇನು? ಬಹಳ ಸೂಕ್ಷ್ಮವಾದ ವಿಷಯವಿದು. ಲೌಕಿಕದಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ. ಆದರೆ ಇಲ್ಲಿ ಯಾರು ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೋ ಅವರು ಸ್ವತಃ ಸಾಕಾರ ಮಾಧ್ಯಮದ ಅಂದ್ರೆ ಬ್ರಹ್ಮ ತಂದೆಯ ಮೂಲಕ ಕುಳಿತು ಓದಿಸ್ತಿದ್ದಾರೆ. ಇದು ಮೂರನೇ ನೇತ್ರದ ಕಥೆ. ಏಕೆಂದ್ರೆ ಇದು ನಮ್ಮ ಜ್ಞಾನ ನೇತ್ರವನ್ನು ತೆರೆಯುತ್ತದೆ. ನಾವೆಂದೂ ಸಾಯದ ಅಮರ ಆತ್ಮರು ಎಂಬ ಸತ್ಯವನ್ನು ಅರಿತುಕೊಳ್ಳುವುದೇ ಅಮರ ಕತೆ. ಮತ್ತು ನರನಿಂದ ನಾರಾಯಣನಾಗುವ ಪರಿವರ್ತನೆಯೇ ಸತ್ಯನಾರಾಯಣನ ಕಥೆ. ಖಂಡಿತಾಕ. ಇದೇ ಪ್ರಸಂಗದಲ್ಲಿ ಬಾಬಾ ಭಕ್ತಿ ಮಾರ್ಗದ ಒಂದು ದೊಡ್ಡ ಭ್ರಮೆಯನ್ನು ಒಡೆಯುತ್ತಾರೆ. ನಾಮರೂಪದಿಂದ ಭಿನ್ನವಾದ ವಸ್ತು ಯಾವುದೂ ಇಲ್ಲ ಎಂದು ಸ್ಪಷ್ಟಪಡಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಈಶ್ವರನನ್ನು ನಾಮರೂಪರಹಿತ ಅಣುರೇಣುಗಳಲ್ಲಿ ವ್ಯಾಪಕ ಎಂದು ಹೇಳ್ತಾರಲ್ವಾ? ಹೌದು, ಅದು ದೊಡ್ಡ ಅಜ್ಞಾನ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಚೈತನ್ಯಕ್ಕೂ ಒಂದೊಂದು ರೂಪವಿದೆ, ಹೆಸರಿದೆ. ಆ ನಿರಾಕಾರ ಶಿವತಂದೆಗೂ ಅತಿ ಸೂಕ್ಷ್ಮವಾದ ಜ್ಯೋತಿರ್ಬಿಂದು ಸ್ವರೂಪವಿದೆ. ಬ್ರಹ್ಮ ತಂದೆಯ ಮುಖಕಮಲದ ಮೂಲಕ ಮಾತನಾಡುತ್ತಿದ್ದಾರೆ ಅಂದ್ರೆ ಅವರಿಗೂ ಒಂದು ನಿರ್ದಿಷ್ಟವಾದ ಅಸ್ತಿತ್ವವಿದೆ. ಆ ಸಂಪರ್ಕವೇ ದೇಹಿ ಅಭಿಮಾನಿ ಸ್ಥಿತಿ. ಆದರೆ ಅಕ್ಕ, ಅರ್ಧಕಲ್ಪದ ಈ ದೇಹಾಭಿಮಾನದ ಸಂಸ್ಕಾರವನ್ನು ಅಳಿಸುವುದು ಸುಲಭವೇ? ಬಾಬಾ ಎಂದು ಹೇಳ್ತಾರೆ, ನೀವಿಲ್ಲಿ ಯಾರೆಲ್ಲ ಕುಳಿತಿದ್ದೀರಿ, ನಿಮ್ಮಲ್ಲಿಯೂ ಕೆಲವರು ಕಚ್ಚಾ ಇದ್ದಾರೆ, ಕೆಲವರು ಪಕ್ಕಾ ಇದ್ದಾರೆ. ಏಕೆಂದ್ರೆ ಅರ್ಧಕಲ್ಪ ನೀವು ದೇಹಾಭಿಮಾನಿಯಾಗಿದ್ದೀರಿ. ಈಗ ಈ ಜನ್ಮದಲ್ಲಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಇದು ಬಹಳ ಮುಖ್ಯವಾದ ಪುರುಷಾರ್ಥ. ಕಚ್ಚಾ ಆಗಿರುವುದಕ್ಕೆ ಕಾರಣ ನಮ್ಮ ಗಮನ ಸದಾ ನಾವು ನೋಡುವ ಈ ಭೌತಿಕ ದೇಹದ ಮೇಲಿರ್ತದೆ. ನಮ್ಮ ದೇಹದಲ್ಲಿರುವ ಆತ್ಮಕ್ಕೆ ಪರಮಾತ್ಮನು ಕುಳಿತು ತಿಳಿಸಿಕೊಡ್ತಾನೆ. ಶರೀರವು ಕೇವಲ ಒಂದು ಉಡುಗೆ. ನಿಜ. ಆತ್ಮವೇ ತನ್ನೊಡನೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಬರೀ ಗೀತೆಯನ್ನು ಓದುವುದರಿಂದ ರಾಜ್ಯಭಾಗ್ಯ ಸಿಗುವುದಿಲ್ಲ ಎಂದು ಬಾಬಾ ಎಚ್ಚರಿಸುತ್ತಾರಲ್ವಾ? ಹೌದು. ರಾಜ್ಯಭಾಗ್ಯವನ್ನು ಪಡೆಯಲು ಇರುವ ಒಂದೇ ದಾರಿ ಮನ್ಮನಾಭವ. ಅಂದ್ರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ನಮ್ಮ ಸಂಕಲ್ಪಗಳು, ಪ್ರತಿಯೊಂದು ಕರ್ಮವೂ ಆ ನಿರಾಕಾರ ತಂದೆಯ ನೆನಪಿನಲ್ಲೇ ನಡೆಯಬೇಕು. ಇದನ್ನೇ ನಿಜವಾದ ರಾಜಯೋಗ ಎಂದೂ ಕರೆಯಲಾಗುತ್ತದೆ. ಈ ಪುರುಷಾರ್ಥದ ಮಾತಿನಲ್ಲಿ ಬಾಬಾ ಧರ್ಮಗಳ ಶ್ರೇಷ್ಠತೆಯ ಬಗ್ಗೆಯೂ ಒಂದು ಸುಂದರವಾದ ರಹಸ್ಯವನ್ನು ಬಿಚ್ಚಿಡ್ತಾರೆ. ದೇವತಾ ಧರ್ಮಕ್ಕೂ ಸಹ ಸರ್ವೋತ್ತಮ ಧರ್ಮವೆಂದು ಹೇಳುವುದಿಲ್ಲ. ಬ್ರಾಹ್ಮಣ ಧರ್ಮವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಬಾಬಾ ಹೇಳ್ತಾರೆ. ಹೌದು, ದೇವತೆಗಳು ಶ್ರೇಷ್ಠರು, ಪವಿತ್ರರು. ಆದರೆ ಅವರು ಕೇವಲ ಪ್ರಾಲಬ್ಧವನ್ನು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುರುಷಾರ್ಥದ ಫಲವನ್ನು ಭೋಗಿಸುವವರು. ಆದರೆ ನಾವು ಬ್ರಾಹ್ಮಣರು ಈಗ ಆ ಫಲವನ್ನು ಸೃಷ್ಟಿಸುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಪತಿತ ಪ್ರಪಂಚವನ್ನು ಪಾವನ ಮಾಡುವ ಕಾರ್ಯದಲ್ಲಿ ಸ್ವಯಂ ಪರಮಾತ್ಮನಿಗೆ ಸಹಾಯಕರಾಗಿದ್ದೇವೆ. ಅಂದ್ರೆ ಶ್ರಮ ಪಡುವ ಈ ಸಮಯವೇ ಅತ್ಯಮೂಲ್ಯವಾದದ್ದು. ಪ್ರಪಂಚದಲ್ಲಿ ಅನೇಕರು ಸಮಾಜ ಸೇವೆ ಮಾಡ್ತಾರೆ. ಆದರೆ ಅದಕ್ಕೂ ನಾವು ಮಾಡುವ ಈ ಸೇವೆಗೂ ಇರುವ ವ್ಯತ್ಯಾಸವನ್ನು ಬಾಬಾ ವಿವರಿಸ್ತಾರೆ. ಹೌದು. ಸಮಾಜ ಸೇವಕರು ಮಾಡುವುದು ಶಾರೀರಿಕ ಸೇವೆಯಾಗಿದೆ. ಆಸ್ಪತ್ರೆಗಳನ್ನು ಕಟ್ಟುವುದು, ಅನ್ನದಾನ ಮಾಡುವುದು ಇವೆಲ್ಲವೂ ತಾತ್ಕಾಲಿಕ. ಖಂಡಿತ. ಆದರೆ ಬ್ರಾಹ್ಮಣರಾದ ನಾವು ಮಾಡುವುದು ಆತ್ಮಿಕ ಸೇವೆಯಾಗಿದೆ. ಆತ್ಮವನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ತರುವ ಜ್ಞಾನದ ಸೇವೆ ಇದು. ಈ ಆತ್ಮಿಕ ಸೇವೆಯು ಆತ್ಮವನ್ನು ಜನ್ಮಾಂತರಗಳವರೆಗೆ ಪಾವನಗೊಳಿಸುತ್ತದೆ. ಮತ್ತು ಆ ಏರುವ ಕಲೆ ಹಾಗೂ ಇಳಿಯುವ ಕಲೆಯ ಚಕ್ರವನ್ನು ಬಾಬಾ ಇಂದು ಬಹಳ ಸರಳವಾಗಿ ಬಿಡಿಸಿಟ್ಟಿದ್ದಾರೆ. ಸತ್ಯಯುಗದ ಆ ನಿರ್ವಿಕಾರಿ ಪ್ರಪಂಚದಲ್ಲಿ ನಾವೇ ಪೂಜ್ಯರಾಗಿದ್ದೆವು. ನಂತರ ದ್ವಾಪರ ಯುಗದಲ್ಲಿ ವಾಮ ಮಾರ್ಗಕ್ಕೆ ಅಂದ್ರೆ ವಿಕಾರಗಳಿಗೆ ಇಳಿದಾಗ ನಾವೇ ಪೂಜಾರಿಗಳಾದೆವು. ಹೌದು. ಬಾಬಾ ಒಂದು ಉದಾಹರಣೆ ನೀಡ್ತಾರೆ ಅಕ್ಕ. ಲಕ್ಷ್ಮೀನಾರಾಯಣರು ದ್ವಾಪರದಲ್ಲಿ ವಾಮ ಮಾರ್ಗದಲ್ಲಿ ಇಳಿದಾಗ ಮೊಟ್ಟಮೊದಲು ಶಿವನ ಮಂದಿರವನ್ನು ಕಟ್ಟಿಸ್ತಾರೆ. ಏಕೆಂದರೆ ಶಿವ ತಂದೆಯೇ ಅವರನ್ನು ನಿರ್ವಿಕಾರಿಯನ್ನಾಗಿ ಮಾಡಿದ್ದರು ಎಂಬ ಸ್ಮೃತಿ ಅವರಲ್ಲಿ ಇರುತ್ತದೆ. ಹೌದು, ಭಕ್ತಿಯ ಆರಂಭ ಅಲ್ಲಿಂದಲೇ ಆಗುತ್ತದೆ. ಈಗ ಮತ್ತೆ ಪತಿತಪಾವನ ತಂದೆ ಬಂದು ನಮ್ಮ ಕೈ ಹಿಡಿದಿದ್ದಾರೆ. ಈಗ ನಮ್ಮದು ಏರುವ ಕಲೆಯಾಗಿದೆ. ಈ ಪ್ರಯಾಣವೇ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ. ಈ ಯಜ್ಞದ ಹೆಸರು ಕೇಳಿದಾಗಲೇ ಒಂದು ದಿವ್ಯವಾದ ಗಾಂಭೀರ್ಯ ಆವರಿಸುತ್ತದೆ. ಅಶ್ವಮೇಧ ಎಂದರೆ ಅಶ್ವವನ್ನು ಅಂದ್ರೆ ನಮ್ಮ ದೇಹದ ಕರ್ಮೇಂದ್ರಿಯಗಳನ್ನು
ಜ್ಞಾನದ ಮೂಲಕ ಪವಿತ್ರಗೊಳಿಸಿ ಪರಮಾತ್ಮನಿಗೆ ಅರ್ಪಿಸುವುದು. ಆದರೆ ಅಣ್ಣ, ಇಂಥ ಪವಿತ್ರ ಯಜ್ಞದಲ್ಲಿ ವಿಘ್ನಗಳು ಏಕೆ ಬರುತ್ತವೆ? ಏಕೆಂದರೆ ಈ ಯಜ್ಞದ ಅಡಿಪಾಯವೇ ಪವಿತ್ರತೆ. ಸಂಪೂರ್ಣ ತಮೋಪ್ರಧಾನವಾದ ಈ ಪ್ರಪಂಚದಲ್ಲಿ ಯಾರಾದರೂ ಪವಿತ್ರತೆಯ ಪ್ರತಿಜ್ಞೆ ಮಾಡಿದಾಗ ಆ ಸಮಾಜ ಅದನ್ನು ವಿರೋಧಿಸುತ್ತದೆ. ಪವಿತ್ರತೆಯನ್ನು ಉಳಿಸಿಕೊಳ್ಳುವುದು ಸುಲಭದ ಮಾತಲ್ಲ. ದ್ರೌಪದಿಯ ಉದಾಹರಣೆ ಕೇವಲ ಒಂದು ಕಥೆಯಲ್ಲ, ಅದು ಪವಿತ್ರತೆಗೆ ಬರುವ ಆಪತ್ತಿನ ಸಂಕೇತ. ಆದರೆ ಶರಣಾಗತಿಯಿಂದ ಪರಮಾತ್ಮನನ್ನು ಕರೆದಾಗ ಆ ನಿರಾಕಾರ ತಂದೆ ಸ್ವತಃ ಬಂದು ರಕ್ಷಣೆ ಮಾಡುತ್ತಾರೆ. ಆದರೆ ಅದರ ಜೊತೆಗೆ ಬಾಬಾ ಒಂದು ಕಠಿಣವಾದ ಎಚ್ಚರಿಕೆಯನ್ನು ನೀಡುತ್ತಾರೆ. ಒಂದು ವೇಳೆ ವಿಕಾರದಲ್ಲಿ ಹೋದರೆ ಸಮಾಪ್ತಿ, ಒಮ್ಮೆಲೆ ಕೆಳಗೆ ಬೀಳುತ್ತೀರಿ ಎಂದು. ನಮ್ಮ ನೆನಪಿನ ಯಾತ್ರೆ ನಿರಂತರವಾಗಿರಬೇಕು. ಬಾಬಾ ಸ್ವದರ್ಶನ ಚಕ್ರವನ್ನು ತಿರುಗಿಸುವ ಬಗ್ಗೆ ಹೇಳುತ್ತಾರೆ. ವಿಷ್ಣುವಿಗೆ ಶಂಖು ಚಕ್ರವನ್ನು ತೋರಿಸಿದ್ದಾರೆ, ಆದರೆ ಲಕ್ಷ್ಮೀನಾರಾಯಣರಿಗೂ ಆ ಚಕ್ರವಿರಲಿಲ್ಲ ಎಂದು ಬಾಬಾ ವಿವರಿಸುತ್ತಾರೆ. ಹೌದು, ಏಕೆಂದರೆ ಸತ್ಯಯುಗದಲ್ಲಿ ದೇವತೆಗಳಿಗೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಅವರು ಈಗಾಗಲೇ ಆ ಜ್ಞಾನದ ಫಲವನ್ನು ಅನುಭವಿಸುತ್ತಿರುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದ ಚಕ್ರವು ಈಗ ನಮಗೆ ಈ ಸಂಗಮಯುಗದಲ್ಲಿ ಮಾತ್ರ ಲಭ್ಯವಿದೆ. ಈ ಜ್ಞಾನದ ಅತಿ ದೊಡ್ಡ ಸತ್ಯವೆಂದರೆ ಆತ್ಮ ಮತ್ತು ಪರಮಾತ್ಮನ ವಾಸ್ತವಿಕ ಪರಿಚಯ. ಪ್ರಪಂಚದ ಅಜ್ಞಾನವು ಎಷ್ಟರ ಮಟ್ಟಿಗೆ ಇದೆಯೆಂದರೆ ಪರಮಾತ್ಮನನ್ನು ಅಗಾಧವಾದ ಬೆಳಕು ಎಂದು ಹೆದರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅರ್ಜುನನಿಗೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರವಾಯಿತು ಎಂಬ ಕಥೆಗಳಿವೆಲ್ವಾ? ಹೌದು, ಆದರೆ ಬಾಬಾ ಹೇಳ್ತಾರೆ, ನಾನು ಇಷ್ಟೊಂದು ತೇಜೋಮಯನಾಗಿಲ್ಲ. ಮನುಷ್ಯರು ಕುರುಡರಾಗುವಂತಹ ಯಾವುದೇ ಪ್ರಖರವಾದ ಬೆಳಕು ನಾನಲ್ಲ. ಪರಮಾತ್ಮನು ಅತೀ ಸೂಕ್ಷ್ಮವಾದ ಪರಮ ಪ್ರಶಾಂತವಾದ ಬಿಂದು ಸ್ವರೂಪರಾಗಿದ್ದಾರೆ. ಆ ಪರಮ ಪಾವನ ಪರಮಾತ್ಮನು ಒಂದು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ ಎಂಬುದೇ ಜಗತ್ತಿನ ಅತಿದೊಡ್ಡ ರಹಸ್ಯ. ಈ ಪ್ರವೇಶದ ರಹಸ್ಯ ನಿಜಕ್ಕೂ ಗಹನವಾದದ್ದು. ಭಕ್ತಿ ಮಾರ್ಗದಲ್ಲಿ ಜನರು ಮೂಢನಂಬಿಕೆಯಿಂದ ಆತ್ಮಗಳನ್ನು ಕರೆಸುತ್ತಾರೆ. ಅದಕ್ಕೂ ಬಾಬಾರವರ ಪ್ರವೇಶಕ್ಕೂ ಇರುವ ವ್ಯತ್ಯಾಸವನ್ನು ನಾವು ತಿಳಿಯಬೇಕು. ಖಂಡಿತ. ಬಾಬಾ ಕೇವಲ ಪಠಿತರನ್ನು ಪಾವನ ಮಾಡುವುದಕ್ಕಾಗಿ ಈ ಕಲ್ಯಾಣಕಾರಿ ಸಂಗಮಯುಗದಲ್ಲಿ ಸಾಧಾರಣ ತನುವಿನಲ್ಲಿ ಬರುತ್ತಾರೆ. ಮತ್ತು ಬಾಬಾ ಇನ್ನೊಂದು ಮಹತ್ವದ ಸತ್ಯವನ್ನು ಬಿಡಿಸಿಡುತ್ತಾರೆ. ಮನುಷ್ಯರು ಸೃಷ್ಟಿ ನಾಶವಾಗುತ್ತದೆ, ಪ್ರಳಯವಾಗುತ್ತದೆ, ಎಲ್ಲವೂ ಜಲಮಯವಾಗುತ್ತದೆ ಎಂದು ಭೀತಿಯಲ್ಲಿದ್ದಾರೆ. ಆದರೆ ಭಾರತವೇ ಅವಿನಾಶಿಯಾಗಿದೆ. ಭಾರತವೆಂದೂ ವಿನಾಶವಾಗುವುದಿಲ್ಲ, ಪ್ರಳಯವೂ ಆಗುವುದಿಲ್ಲ ಎಂದು ಬಾಬಾ ಸ್ಪಷ್ಟಪಡಿಸ್ತಾರೆ. ಹಳೆಯದರ ವಿನಾಶವಾಗುತ್ತದೆ, ಆದರೆ ಸೃಷ್ಟಿ ಕೊನೆಯಾಗುವುದಿಲ್ಲ. ಕೃಷ್ಣನು ಸಾಗರದಲ್ಲಿ ಆಲದ ಎಲೆಯ ಮೇಲೆ ತೇಲಿ ಬಂದನೆಂದು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಆದರೆ ಆ ರೀತಿಯಾಗಿ ಯಾವುದೇ ಮಗುವೂ ಬರಲು ಸಾಧ್ಯವಿಲ್ಲ. ಅದು ಕೇವಲ ಒಂದು ಸಾಂಕೇತಿಕ ಚಿತ್ರಣ. ಸತ್ಯಯುಗದಲ್ಲಿ ಜನ್ಮ ಪಡೆಯುವ ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಬಾಬಾ ಗರ್ಭ ಮಹಲ್ ಎಂಬ ಪದದ ಮೂಲಕ ವಿವರಿಸುತ್ತಾರೆ. ಖಂಡಿತ ಅಕ್ಕ. ಇಂದಿನ ತಮೋಪ್ರಧಾನ ಪ್ರಪಂಚದಲ್ಲಿ ಗರ್ಭವು ಜೈಲಿನಂತೆಯೇ ಇದೆ. ಆದರೆ ಸತ್ಯಯುಗದಲ್ಲಿ ಅದು ಗರ್ಭ ಮಹಲ್ ಆಗಿರುತ್ತದೆ. ಅಲ್ಲಿ ಆತ್ಮಕ್ಕೆ ತಾನು ಹಳೆಯ ಶರೀರವನ್ನು ಬಿಟ್ಟು ಹೊಸ ತನುವನ್ನು ತೆಗೆದುಕೊಳ್ಳುವ ಸಾಕ್ಷಾತ್ಕಾರ ಮೊದಲೇ ಆಗಿರುತ್ತದೆ. ಯಾವುದೇ ಕರ್ಮದ ಬಂಧನವಿರುವುದಿಲ್ಲ, ಕೇವಲ ಪ್ರೀತಿಯ ಆಹ್ವಾನವಿರುತ್ತದೆ. ಎಂತಹ ಅದ್ಭುತವಾದ ಸ್ಥಿತಿಯದು! ಆ ಸ್ಥಿತಿಯನ್ನು ತಲುಪಲು ನಾವು ಈಗ ಈ ಸಂಗಮಯುಗದಲ್ಲಿ ಮಾಯೆಯ ಬಿರುಗಾಳಿಗಳನ್ನು ಎದುರಿಸಬೇಕಾಗಿದೆ. ಬಾಬಾ ಜ್ಞಾನ ಸಾಗರನಾಗಿದ್ದಾರೆ. ಅವರು ಮಾತೆಯರಿಗೆ ಜ್ಞಾನ ನದಿಗಳು ಮತ್ತು ಪಾಂಡವರಿಗೆ ಜ್ಞಾನ ಮಾನಸ ಸರೋವರ ಎಂಬ ಮಧುರವಾದ ಬಿರುದುಗಳನ್ನು ನೀಡಿದ್ದಾರೆ. ಈ ಪವಿತ್ರ ಗೃಹಸ್ಥ ಆಶ್ರಮದಲ್ಲಿರುವಾಗ ಬಿರುಗಾಳಿಗಳನ್ನು ಎದುರಿಸುವ ಬಗೆ ಹೇಗೆ ಅಣ್ಣ? ಬಾಬಾ ಎಚ್ಚರಿಸುತ್ತಾರೆ ಅಕ್ಕ. ನಾವು ಯಾವಾಗ ತಂದೆಯನ್ನ ಮರೆಯುತ್ತೇವೆಯೋ ಆಗಲೇ ಈ ಬಿರುಗಾಳಿಗಳು ಪ್ರವೇಶಿಸುತ್ತವೆ. ಆದರೆ ನಾವು ಹೆದರಬಾರದು. ಬಿರುಗಾಳಿಗಳು ಬರಲಿ, ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಅಂದರೆ ಪಾಪಕರ್ಮವನ್ನು ಮಾಡಬಾರದು. ಅದಕ್ಕಾಗಿರುವ ಒಂದೇ ದಾರಿ ಮನ್ಮನಾಭವ. ಈ ಭೌತಿಕ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗುವುದು. ಅಂದ್ರೆ ಈ ಸ್ಮಶಾನವನ್ನು ಮರೆಯುತ್ತಾ ಹೋಗಿ ಭೌತಿಕ ಪ್ರಪಂಚದ ಯಾವ ದೇಹದಾರಿಯನ್ನೂ ನೆನಪು ಮಾಡಬೇಡಿ. ಆ ಅಮರಲೋಕದ ಯಾತ್ರೆಯಲ್ಲಿ ನಮ್ಮ ಬುದ್ಧಿ ಕೇವಲ ಒಬ್ಬ ನಿರಾಕಾರ ತಂದೆಯ ಮೇಲಿರಬೇಕು. ಆ ನಿರಂತರ ನೆನಪೇ ನಮ್ಮನ್ನು ಸದಾಕಾಲ ಪವಿತ್ರವಾಗಿ. ಹೌದು. ಮತ್ತು ಈ ಪಾವನತೆಯ ಪ್ರಯಾಣದಲ್ಲಿ ಶಿವಜಯಂತಿಯ ಶುಭಾಶಯಗಳು ನಮಗೆ ಆಶಾಕಿರಣವಾಗಿವೆ. ಬಾಬಾ ಮಕ್ಕಳಿಗೆ
ತತ್ವಂ ಎಂದು ಹೇಳುವ ಹಿಂದಿನ ಅಗಾಧವಾದ ಪ್ರೀತಿಯನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ತತ್ವಮೆಂದರೆ ನೀವು ಕೂಡ. ನಾವು ತಂದೆಗೆ ಶುಭಾಶಯ ಹೇಳಿದರೆ ಆ ಕರುಣಾಮಯಿ ತಂದೆ ಅಹಂಕಾರರಹಿತವಾಗಿ ಆ ಶುಭಾಶಯಗಳನ್ನು ಮರಳಿ ನಮಗೆ ನೀಡುತ್ತಾರೆ. ವಾಸ್ತವದಲ್ಲಿ ನಿಮಗೆ ಶುಭಾಶಯಗಳು, ಏಕೆಂದ್ರೆ ನೀವೇ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಎಂದು ಬಾಬಾ ಹೇಳುತ್ತಾರೆ. ಯಾರೋ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯಲು ನಿರಂತರ ಪುರುಷಾರ್ಥ ಮಾಡುತ್ತಾರೋ ಆ ಮಕ್ಕಳಿಗೆ ತಂದೆಯು ಶುಭಾಶಯಗಳನ್ನು ಹೇಳುತ್ತಾರೆ. ಖಂಡಿತ. ನಾವೆಲ್ಲರೂ ಆ ತಂದೆಯ ಕೈಯಲ್ಲಿರುವ ಪತಂಗಗಳು. ಆತನ ನೆನಪಿನ ದಾರ ಗಟ್ಟಿಯಾಗಿದ್ದಷ್ಟು ನಾವು ಮಾಯೆಯ ಅಡ್ಡೆತಡೆಗಳನ್ನು ದಾಟಿ ಎತ್ತರಕ್ಕೆ ಹಾರಬಲ್ಲೆವು. ಹಾಗಾದ್ರೆ ಯಾವುದೇ ವಿಳಂಬವಿಲ್ಲದೆ ನೇರವಾಗಿ ಇಂದಿನ ಮುರಳಿಯಲ್ಲಿ ಬಾಬಾ ಹೇಳಿರುವ ಧಾರಣೆಯ ಮೊದಲನೆಯ ವಿಷಯಕ್ಕೆ ಬರೋಣ. ಬಾಬಾ ಹೇಳ್ತಾರೆ, ಪಾಸ್ ವಿತ್ ಆನರ್ ಆಗಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ, ಯಾವುದೇ ದೇಹಧಾರಿಯನ್ನಲ್ಲ. ಈ ಕಣ್ಣುಗಳಿಂದ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ನೋಡಿಯೂ ನೋಡದಂತಿರಬೇಕಾಗಿದೆ ಎಂದು. ಮೇಲ್ನೋಟಕ್ಕೆ ಇದು ಬಹಳ ಸರಳವಾದ ಸಾಲಿನಂತೆ ತೋರುತ್ತದೆ. ಆದರೆ ಪ್ರಾಯೋಗಿಕ ಜೀವನಕ್ಕೆ ಬಂದಾಗ ಅದು ಬಹಳ ಕಷ್ಟದ ಕೆಲಸ ಅಲ್ವಾ? ಉದಾಹರಣೆಗೆ, ಆಫೀಸ್ನಲ್ಲಿ ಯಾರೋ ನಮ್ಮ ಐಡಿಯಾವನ್ನು ತಮ್ಮದೆಂದು ಹೇಳಿಕೊಂಡಾಗ, ಅಥವಾ ಮನೆಯಲ್ಲೇ ನಮಗೆ ಸಿಗಬೇಕಾದ ಗೌರವ ಸಿಗದಿದ್ದಾಗ. ಹೌದು, ಆ ಸಮಯದಲ್ಲಿ ಆ ವ್ಯಕ್ತಿಯ ಮೇಲಿನ ಕೋಪವನ್ನು ತಡೆಯುವುದು ಮತ್ತು ಆ ಘಟನೆಯನ್ನು ನೋಡಿಯೂ ನೋಡದಂತಿರುವ ಕಲೆಯನ್ನು ಕರಗತ ಮಾಡಿಕೊಳ್ಳುವುದು ದೊಡ್ಡ ಸವಾಲು. ಅದೇ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ. ಆ ದೇಹಧಾರಿಗಳ ನೆನಪು ನಮ್ಮ ಶಕ್ತಿಯನ್ನ ಹೇಗೆ ಕುಂದಿಸುತ್ತದೆ ಅನ್ನೋದನ್ನು ನಾವು ಅರ್ಥಮಾಡ್ಕೊಳ್ಬೇಕು. ಅಂದ್ರೆ ನಮಗೆ ನೋವುಂಟು ಮಾಡಿದವರ ಬಗ್ಗೆ ನಾವು ನಿರಂತರವಾಗಿ ಯೋಚಿಸುತ್ತಲೇ ಇರುತ್ತೇವೆ. ಖಂಡಿತ. ನಮ್ಮ ಬುದ್ಧಿ ಸಂಪೂರ್ಣವಾಗಿ ಅವರ ನಕಾರಾತ್ಮಕ ಗುಣಗಳ ಸುತ್ತಲೇ ತಿರುಗುತ್ತಿರುತ್ತದೆ. ಯಾವಾಗ ನಾವು ಬೇರೆಯವರ ತಪ್ಪುಗಳನ್ನು ನೋಡ್ತೇವೋ ಆಗ ನಾವು ಸಹ ತಮೋಪ್ರಧಾನ ಸ್ಥಿತಿಗೆ ಇಳಿತೇವೆ. ಆದ್ರೆ ಬಾಬಾ ಇಲ್ಲಿ ನೋಡಿಯೂ ನೋಡದಂತಿರುವ ಕಲೆಯಂತೆ ಒಂದು ಅದ್ಭುತವಾದ ರಕ್ಷಣಾ ಕವಚವನ್ನು ನೀಡುತ್ತಿದ್ದಾರೆ. ಹೌದು, ಇದು ಭೌತಿಕವಾಗಿ ಕಣ್ಣು ಮುಚ್ಕೊಳ್ಳೋದಲ್ಲ, ಬದಲಾಗಿ ನಮ್ಮ ಆಲೋಚನೆಗಳಿಗೆ ಒಂದು ಬಲವಾದ ಫಿಲ್ಟರ್ ಅನ್ನು ಅಳವಡಿಸಿಕೊಳ್ಳೋದು. ಅಂದ್ರೆ ಈಗ ನಾವು ಫೋನಲ್ಲಿ ನಮ್ಗೆ ಬೇಡವಾದ ಮೆಸೇಜ್ಗಳನ್ನು ಹೇಗೆ ಸ್ಕ್ರೋಲ್ ಮಾಡಿ ಮುಂದೆ ಹೋಗ್ತೇವಿಯೋ? ನಿಖರವಾಗಿ ಹೇಳಿದ್ದೀರಿ. ಹಾಗೆಯೇ ನಿಜ ಜೀವನದಲ್ಲೂ ಜನರ ನಕಾರಾತ್ಮಕ ವರ್ತನೆಗಳನ್ನು ಕೇವಲ ಸಾಕ್ಷಿಯಾಗಿ ನೋಡಿ ನಮ್ಮ ಮನಸ್ಸಿನೊಳಗೆ ಎಂಟ್ರಿ ಕೊಡದೇ ಇರಬೇಕು. ಭೌತಿಕ ಕಣ್ಣುಗಳಿಗೆ ದೃಶ್ಯಗಳು ಕಾಣಿಸ್ತವೆ, ಯಾರೋ ಟೀಕಿಸ್ಬೋದು ಅಥವಾ ಅಸಭ್ಯವಾಗಿ ವರ್ತಿಸ್ಬೋದು. ಆದ್ರೆ ನಮ್ಮ ಆಂತರಿಕ ಕಣ್ಣು ಅಂದ್ರೆ ಬುದ್ಧಿಯ ಕಣ್ಣು ಕೇವಲ ಪರಮಾತ್ಮನ ಮೇಲಿರಬೇಕು. ಯಾವಾಗ ನಾವು ಈ ಕಲೆಯನ್ನು ಕರಗತ ಮಾಡಿಕೊಳ್ತೇವೋ ಆಗ ಮಾತ್ರ ಪಾಸ್ವಿತಾನರಾಗಲು ಸಾಧ್ಯ. ಇದೇ ನಿಜವಾದ ಯಾದ್. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಯಾರಾದರೂ ನಮ್ಮನ್ನ ಕಟುವಾಗಿ ಟೀಕಿಸಿದಾಗ ನಾವು ಅವರ ಕಟುವಾದ ಮಾತುಗಳನ್ನು ನೋಡುವ ಬದಲು ಅವರನ್ನು ಕೇವಲ ಪಾತ್ರಾಭಿನಯ ಮಾಡುತ್ತಿರುವ ಒಂದು ಆತ್ಮ ಅಂತ ನೋಡ್ಬೇಕು. ಆಗ ಅಲ್ಲಿ ಕೋಪಕ್ಕೆ ಸ್ಥಾನವೇ ಇರುವುದಿಲ್ಲ, ಬದಲಾಗಿ ಒಂದು ರೀತಿಯ ಕರುಣೆ ಮೂಡುತ್ತದೆ. ಇದೇ ಆಂತರಿಕ ನಿಯಂತ್ರಣ ನಮ್ಮ ಮುಂದಿನ ಧಾರಣೆಯ ಅಂಶಕ್ಕೂ ನೇರವಾಗಿ ಅನ್ವಯಿಸುತ್ತದೆ. ಹೌದು. ಎರಡನೇ ಧಾರಣೆಯಲ್ಲಿ ಬಾಬಾ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಬಾಬಾ ಹೇಳ್ತಾರೆ, ನಾವು ಅಮರಲೋಕದ ಯಾತ್ರೆಯಲ್ಲಿ ಹೋಗ್ತಿದ್ದೇವೆ, ಆದ್ದರಿಂದ ಮೃತ್ಯುಲೋಕದ್ದೇನೂ ನೆನಪಿರಬಾರದು, ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು, ಈ ಗಮನವನ್ನಿಡಬೇಕಾಗಿದೆ. ನೋಡಿ, ನಾವೀಗ ಸಂಗಮ ಯುಗದಲ್ಲಿದ್ದೇವೆ. ಅಂದ್ರೆ ಅಮರಲೋಕದತ್ತ ನಮ್ಮ ಆಧ್ಯಾತ್ಮಿಕ ಪಯಣ ಆರಂಭವಾಗಿದೆ. ಇಲ್ಲಿ ಮೃತ್ಯುಲೋಕ ಎಂದ್ರೆ ಕೇವಲ ಈ ನಾವು ವಾಸಿಸ್ತಿರುವ ಭೌತಿಕ ಪ್ರಪಂಚ ಮಾತ್ರ ಅಲ್ಲ ತಾನೆ? ಖಂಡಿತ ಅಲ್ಲ. ಈ ಪ್ರಪಂಚದ ಆಕರ್ಷಣೆಗಳು, ವಸ್ತುಗಳ ಮೇಲಿನ ವ್ಯಾಮೋಹ, ಹಳೆಯ ಕಹಿಯಾದ ನೆನಪುಗಳು, 5 ವಿಕಾರಗಳು ಇವೆಲ್ಲವೂ ಮೃತ್ಯುಲೋಕದ ಭಾಗಗಳೇ. ಅಂದ್ರೆ ಒಬ್ಬ ಯಾತ್ರಿಕ ಸುಂದರವಾದ ಗಮ್ಯಸ್ಥಾನದ ಕಡೆಗೆ ನಡೆಯುವಾಗ ತಾನು ಹಿಂದೆ ಬಿಟ್ಟು ಬಂದ ಹಳೆಯ ಕೊಳೆಯಾದ ಊರಿನ ಬಗ್ಗೆ ಯೋಚನೆ ಕೂರುದಿಲ್ಲಲ್ವಾ? ಹಾಗೇ ನಮ್ಮ ಬುದ್ಧಿ ಸದಾ ಹೊಸ ಪ್ರಪಂಚದ ಕಡೆಗಿರಬೇಕು. ಅದಕ್ಕಾಗಿಯೇ ಕರ್ಮೇಂದ್ರಿಯಗಳ ಮೇಲೆ ಗಮನವಿಡಬೇಕು ಅಂತ ಬಾಬಾ ಎಚ್ಚರಿಸಿದ್ದಾರೆ. ಈ ಕಣ್ಣು, ಕಿವಿ, ಬಾಯಿ ಇವೆಲ್ಲವೂ ಕರ್ಮೇಂದ್ರಿಯಗಳೇ. ಹೌದು, ಇವುಗಳ ಮೂಲಕ ನಾವು ನಿರಂತರವಾಗಿ ಜಗತ್ತಿನೊಡನೆ ಸಂಪರ್ಕದಲ್ಲಿರ್ತೇವೆ. ಇದು ಕೇವಲ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡುವುದಷ್ಟೇ ಅಲ್ಲ, ದೈನಂದಿನ ಸಣ್ಣ ಪುಟ್ಟ ವಿಷಯಗಳಲ್ಲೂ ಇರ್ತದೆ. ಉದಾಹರಣೆಗೆ, ಕಚೇರಿಯಲ್ಲಿ ಇತರರ ಬಗ್ಗೆ ನಡೆಯುವ ವ್ಯರ್ಥ ಮಾತುಗಳನ್ನು ಕಿವಿಯ ಮೂಲಕ ಕೇಳುವುದು, ಅಥವಾ ಬಾಯ ಮೂಲಕ ಇತರರ ಬಗ್ಗೆ ಲಘುವಾಗಿ ಮಾತನಾಡುವುದು. ಇವೆಲ್ಲವೂ ಕರ್ಮೇಂದ್ರಿಯಗಳಿಂದ ಆಗುವ ವಿಕರ್ಮಗಳೇ.
ಅಂದ್ರೆ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ರೀತಿಯ ಕಾವಲುಗಾರನಂತೆ ನಿಗಾ ಇಡಬೇಕು. ನನ್ನ ಕಣ್ಣುಗಳು ಏನನ್ನು ನೋಡುತ್ತಿವೆ, ನನ್ನ ಕಿವಿ ಏನನ್ನು ಕೇಳುತ್ತಿದೆ ಅಂತ. ಹೌದು, ಈ ಆಂತರಿಕ ಪರಿಶೀಲನೆ ನಿರಂತರವಾಗಿ ನಡೆಯುತ್ತಿರಬೇಕು. ಬುದ್ಧಿಯನ್ನು ಮೃತ್ಯುಲೋಕದ ಆಕರ್ಷಣೆಗಳಿಂದ ಬಿಡಿಸಿದಾಗ ಮಾತ್ರ ವಿಕರ್ಮಗಳಿಂದ ಪಾರಾಗಬಹುದು. ಈ ನಿರಂತರವಾದ ಇಂದ್ರಿಯಗಳ ಮೇಲಿನ ಹಿಡಿತ ನಮ್ಮ ವ್ಯಕ್ತಿತ್ವವನ್ನು ಹೊರಗಿನ ಜಗತ್ತಿಗೆ ಹೇಗೆ ಪರಿಚಯಿಸುತ್ತದೆ ಅನ್ನೋದು ಬಹಳ ಕುತೂಹಲಕಾರಿ. ಖಂಡಿತ. ನಾವು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ನಡವಳಿಕೆಯೇ ಇತರರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಇದನ್ನೇ ಇಂದಿನ ಮುರಳಿಯ ವರದಾನದಲ್ಲಿ ಬಹಳ ಅದ್ಭುತವಾಗಿ ವಿವರಿಸಲಾಗಿದೆ. ಬಾಬಾ ಹೇಳ್ತಾರೆ, ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂತಹ ಶಿಕ್ಷಣ ಸಂಪನ್ನ ಯೋಗ್ಯ ಶಿಕ್ಷಕ ಭವ. ವಾಣಿಯ ಮೂಲಕ ಅಂದ್ರೆ ಕೇವಲ ಮಾತಿನ ಮೂಲಕ ಶಿಕ್ಷಣ ಕೊಡುವುದು ಬಹಳ ಸಾಮಾನ್ಯ ವಿಷಯ. ಹೌದು, ನಾವೆಲ್ಲರೂ ಜ್ಞಾನದ ದೊಡ್ಡ ದೊಡ್ಡ ತತ್ವಗಳನ್ನು ಮಾತನಾಡುವುದು ಬಹಳ ಸುಲಭ. ತಾಳ್ಮೆಯಿಂದಿರ್ಬೇಕು, ಪ್ರೀತಿಯಿಂದಿರ್ಬೇಕು ಅಂತ ಘಂಟೆಗಟ್ಲೆ ಹೇಳ್ಬೋದು. ಆದರೆ ನಾವು ಆಡುವ ಮಾತುಗಳು ನಮ್ಮದೇ ಜೀವನದಲ್ಲಿ ಅಳವಡಿಕೆಯಾಗಿಲ್ಲ ಅಂದ್ರೆ ಕೇಳುವರ ಮೇಲೆ ಅದು ಕಿಂಚಿತ್ತೂ ಪ್ರಭಾವ ಬೀರುವುದಿಲ್ಲ. ಜ್ಞಾನ ಇತರರಿಗೆ ಜೀವಂತ ಅನುಭವ ಆಗಬೇಕು. ಇದನ್ನೇ ಬಾಬಾ ಶಿಕ್ಷಣ ಸ್ವರೂಪ ಅಂತ ಕರೆಯೋದು. ಮುರಳಿಯಲ್ಲಿ ಬಾಬಾ ಸಾಕಾರ ಬ್ರಹ್ಮಬಾಬರವರ ಉದಾಹರಣೆಯನ್ನು ನೀಡಿದ್ದಾರೆ. ಬ್ರಹ್ಮಬಾಬರವರ ಪ್ರತಿಯೊಂದು ಕರ್ಮವೂ ಪ್ರತ್ಯಕ್ಷವಾಗಿ ಶಿಕ್ಷಣದ ರೂಪದಲ್ಲಿತ್ತು. ಹೌದು, ಅದನ್ನು ಚರಿತ್ರೆ ಅಂತ ಕರೀತಾರೆ. ಅವರು ಕೇವಲ ಕುಳಿತು ಉಪದೇಶ ಮಾಡಿಲ್ಲ, ಬದಲಾಗಿ ಕಷ್ಟದ ಪರಿಸ್ಥಿತಿ ಬಂದಾಗಲೂ ಅವರು ಹೇಗೆ ಪ್ರತಿಕ್ರಿಯಿಸ್ತಿದ್ರು ಅನ್ನೋಡೆ ಸುತ್ತಲಿನವರಿಗೆ ಪಾಠವಾಗಿತ್ತು. ಅವರ ವೃತ್ತಿ ಮತ್ತು ದೃಷ್ಟಿ ಅದೆಷ್ಟು ಪವಿತ್ರವಾಗಿತ್ತಂದ್ರೆ ಜನರಿಗೆ ಅವರ ಸಾಮೀಪ್ಯದಲ್ಲಿ ಶಾಂತಿಯ ಅನುಭವ ಆಗುತ್ತಿತ್ತು. ನಾವು ಇದನ್ನು ನಮ್ಮ ಜೀವನದಲ್ಲಿ ಒಂದು ಮಂತ್ರದಂತೆ ಹೇಗೆ ಅಳವಡಿಸಿಕೊಳ್ಳಬಹುದು? ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಮುನ್ನ ಒಂದು ಕ್ಷಣ ನಿಂತು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ನನ್ನ ಈ ಪ್ರತಿಕ್ರಿಯೆ ಇತರರಿಗೆ ಯಾವ ಶಿಕ್ಷಣವನ್ನು ನೀಡುತ್ತಿದೆ ಅಂತ. ಉದಾಹರಣೆಗೆ, ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕೊಂಡಾಗ ಅಥವಾ ಮನೆಯಲ್ಲಿ ಯಾರಾದರೂ ವಿನಾಕಾರಣ ಜಗಳಕ್ಕೆ ಬಂದಾಗ ನಾವು ತಾಳ್ಮೆ ಕಳೆದುಕೊಳ್ಳದೆ ಸ್ಥಿರವಾಗಿ ಪ್ರತಿಕ್ರಿಯಿಸಿದ್ರೆ ಆ ಕ್ಷಣದಲ್ಲಿ ನಮ್ಮ ಮೌನ ಮತ್ತು ನಮ್ಮ ಶಾಂತಿಯೇ ನಮ್ಮ ಸುತ್ತಲಿನವರಿಗೆ ಅತಿದೊಡ್ಡ ಶಿಕ್ಷಣ ಆಗುತ್ತೆ. ನಮ್ಮ ಶ್ರೇಷ್ಠ ಸಂಕಲ್ಪಗಳು ಸುತ್ತಲಿನ ವಾತಾವರಣದ ಪ್ರಕಂಪನವನ್ನು ಬದಲಾಯಿಸುತ್ತವೆ. ಜನರಿಗೆ ನಮ್ಮ ಜ್ಞಾನದ ಮಾತುಗಳಿಗಿಂತ ನಮ್ಮ ಜೊತೆಗಿರುವಾಗ ಸಿಗುವ ಆಂತರಿಕ ಶಾಂತಿಯ ಅನುಭವ ಬಹಳ ಮುಖ್ಯ. ನಮ್ಮ ನಡತೆಯೇ ನಮ್ಮ ಅತಿದೊಡ್ಡ ಪ್ರವಚನ ಆಗಬೇಕು. ನಮ್ಮ ಅಸ್ತಿತ್ವವೇ ಒಂದು ತೆರೆದ ಪುಸ್ತಕ ಆಗಬೇಕು ಅನ್ನೋದು ಬಹಳ ಶಕ್ತಿಶಾಲಿ ಗುರಿ. ಆದ್ರೆ ಇಂಥ ಉನ್ನತವಾದ ಸ್ವರೂಪದಲ್ಲಿರಲು ನಮಗೆ ನಿರಂತರವಾಗಿ ಆಂತರಿಕ ಶಕ್ತಿಯ ಅಗತ್ಯ ಇದೆಯಲ್ವಾ? ಖಂಡಿತ ಇದೆ. ಆ ಶಕ್ತಿಯ ಬಗ್ಗೆಯೇ ಇಂದಿನ ಸ್ಲೋಗನ್ ನಮಗೆ ಎಚ್ಚರಿಕೆ ನೀಡುತ್ತದೆ. ಸ್ಲೋಗನ್ನಲ್ಲಿ ಬಾಬಾ ಹೇಳುತ್ತಾರೆ, ಸಂಕಲ್ಪಗಳ ಸಿದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಶಕ್ತಿಯ ಇಂಧನವನ್ನು ತುಂಬುತ್ತಿರಿ. ಇದು ಒಂದು ಸಣ್ಣ ವಾಕ್ಯವಾದರೂ ಇದರ ಅರ್ಥ ಬಹಳ ಆಳವಾಗಿದೆ. ಕಾರಿಗೆ ಇಂಧನ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಜೀವನಕ್ಕೂ ಇದು ಮುಖ್ಯ. ಅಂದ್ರೆ ಬೆಳಿಗ್ಗೆ ನಾನು ಇಂದು ಇಡೀ ದಿನ ಶಾಂತವಾಗಿರುತ್ತೇನೆ, ಯಾರ ಮೇಲೂ ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ಶ್ರೇಷ್ಠ ಸಂಕಲ್ಪ ಮಾಡುತ್ತೇವೆ. ಆದ್ರೆ ಕಚೇರಿಗೆ ಹೋಗುವಷ್ಟರಲ್ಲಿ ಟ್ರಾಫಿಕ್ ಕಿರಿಕಿರಿ, ಆಫೀಸ್ನಲ್ಲಿ ಮೇಲಧಿಕಾರಿಯ ಜೊತೆಗಿನ ವಾದವಿವಾದ ಇವೆಲ್ಲವೂ ನಮ್ಮ ಆತ್ಮಶಕ್ತಿಯನ್ನು ಸಂಪೂರ್ಣವಾಗಿ ಇಳಿಸಿಬಿಡುತ್ತದೆ. ಸಂಜೆ ಹೊತ್ತಿಗೆ ಆ ಇಂಧನ ಖಾಲಿಯಾಗಿರುತ್ತದೆ. ಮತ್ತು ನಮಗೆ ಅರಿವಿಲ್ಲದೆಯೇ ನಾವು ಕೋಪ ಮಾಡಿಕೊಳ್ಳುತ್ತೇವೆ. ಸಂಕಲ್ಪಗಳು ಯಶಸ್ವಿ ಆಗಲು ಅಂದ್ರೆ ಸಿದ್ಧಿ ಪಡೆಯಲು ಬರೀ ಯೋಚನೆಯಿಂದ್ರೆ ಸಾಲದು. ಆ ಯೋಚನೆಯನ್ನು ಕಾರ್ಯಗತಗೊಳಿಸುವ ಇಂಧನ ಆತ್ಮದಲ್ಲಿರಬೇಕು. ಹಾಗಾದ್ರೆ ದೈನಂದಿನ ಸವಾಲುಗಳನ್ನು ಎದುರಿಸುವಾಗ ನಮ್ಮ ಆಧ್ಯಾತ್ಮಿಕ ಇಂಧನದ ಮಟ್ಟವನ್ನು ನಾವು ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಕಾರ್ನಲ್ಲಿ ಇಂಧನ ಕಡಿಮೆಯಾದಾಗ ಕೆಂಪು ದೀಪ ಬೆಳಗುತ್ತಲ್ವಾ? ಹಾಗೆಯೇ ನಮಗೆ ಯಾವಾಗ ಅತಿಯಾದ ಆಯಾಸವೆನಿಸುತ್ತದೆಯೋ ಅಥವಾ ಸಣ್ಣ ಮಾತುಗಳಿಗೂ ಕಿರಿಕಿರಿ ಎನಿಸುತ್ತದೆಯೋ ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ಜೋಡಿಸಬೇಕು ಅಲ್ವಾ? ಹೌದು. ಆ ಯಾದ್ ಅಥವಾ ನಿರಂತರ ನೆನಪಿನ ಮೂಲಕ ಪುನಃ ಆತ್ಮದಲ್ಲಿ ಪರಮಾತ್ಮನಿಂದ ಬರುವ ಶಾಂತಿ ಮತ್ತು ಶಕ್ತಿಯನ್ನು ತುಂಬಿಕೊಳ್ಳಬೇಕು. ಇದು ಇಡೀ ದಿನ ಆಗಿಂದಾಗೆ ನಡೆಯಬೇಕಾದ ಪ್ರಕ್ರಿಯೆ. ಆಂತರಿಕವಾಗಿ ಶಕ್ತಿಯಿಂದ ತುಂಬಿರುವುದು ನಮ್ಮೆಲ್ಲಾ ಕರ್ಮಗಳ ಆಧಾರವಾಗಿದೆ. ಈಗ ನಾವು ಈ ಸಂವಾದದ ಅತ್ಯಂತ ಮಧುರವಾದ ಮತ್ತು ಗಹನವಾದ ಘಟ್ಟಕ್ಕೆ ಬಂದಿದ್ದೇವೆ. ಅದೇ ಅವ್ಯಕ್ತ ಇಶಾರೆ. ನಾವೀಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಕರ್ಮಾತೀತ ಮತ್ತು ಪ್ರಶಾಂತ ಫರಿಷ್ಠಾ ಸ್ಥಿತಿಯಲ್ಲಿರಿಸಿಕೊಂಡು ಈ ಮಾತುಗಳನ್ನು ಆಳವಾಗಿ ಆಲಿಸೋಣ. ಖಂಡಿತ. ಈ ಮೌನದ ಸ್ಥಿತಿಯಲ್ಲಿ ಬಾಬಾರವರ ಮಾತುಗಳನ್ನು ಅನುಭವ ಮಾಡೋಣ. ಬಾಬಾ ಬಹಳ ಮೃದುವಾಗಿ ಹೇಳುತ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ.
ಸಂಘಟನೆಯನ್ನು ಏಕತೆಯ ಸೂತ್ರದಲ್ಲಿ ತರುವುದಕ್ಕಾಗಿ ವಾಣಿಯ ಶಕ್ತಿಯ ಮೇಲೆ ವಿಶೇಷ ಗಮನವಿಡಿ. ಎಂತಹ ಅದ್ಭುತವಾದ ಮಾತುಗಳು! ವಾಣಿ ಸದಾ ನಿರ್ಮಲವಾಗಿರಲಿ. ಕಡಿಮೆ ಮಾತನಾಡಿ, ನಿಧಾನ ಮಾತನಾಡಿ ಮತ್ತು ಮಧುರವಾಗಿ ಮಾತನಾಡಿ. ಸನ್ಮಾನಜನಕ ಮಾತುಗಳನ್ನೇ ಮಾತನಾಡಿ. ಈ ಮಾತುಗಳನ್ನು ಕೇಳುವಾಗಲೇ ಮನಸ್ಸಿನ ಎಲ್ಲ ಗೊಂದಲಗಳು ನಿವಾರಣೆಯಾದಂತೆ ಭಾಸವಾಗುತ್ತದೆ ಅಲ್ವಾ? ಹೌದು, ನಮ್ಮ ಮಾತುಗಳಿಗೂ ಮತ್ತು ನಾವಿರುವ ಸಂಘಟನೆಯ ಏಕತೆಗೂ ಇರುವ ಈ ನೇರವಾದ ಸಂಬಂಧವನ್ನು ಬಿಚ್ಚಿಡುವ ರೀತಿ ಬಹಳ ಸುಂದರವಾಗಿದೆ. ಒಂದು ಕುಟುಂಬದಲ್ಲಿ ಅಥವಾ ಸಂಘಟನೆಯಲ್ಲಿ ಬಿರುಕು ಮೂಡಲು ಮುಖ್ಯ ಕಾರಣವೇ ನಮ್ಮ ಕಠಿಣವಾದ, ಯೋಚಿಸದೆ ಆಡುವ ಮಾತುಗಳು. ನಮ್ಮ ವಾಣಿ ನಿರ್ಮಲವಾಗಿಲ್ಲದಿದ್ದರೆ ಅಲ್ಲಿ ಏಕತೆ ಇರಲು ಸಾಧ್ಯವೇ ಇಲ್ಲ. ಕಡಿಮೆ ಮಾತನಾಡುವುದು, ನಿಧಾನವಾಗಿ ಮಾತನಾಡುವುದು ಮತ್ತು ಮಧುರವಾಗಿ ಮಾತನಾಡುವುದು ಇದು ಕೇವಲ ಭಾಷೆಯ ನಿಯಮ ಅಲ್ಲ. ಇದು ನಮ್ಮ ಉನ್ನತ ಆತ್ಮಿಕ ಸ್ಥಿತಿಯ ನೇರವಾದ ಪ್ರತಿಬಿಂಬ. ನಮ್ಮ ಒಳಗಡೆ ಎಷ್ಟರ ಮಟ್ಟಿಗೆ ಶಾಂತಿ ಇದೆಯೋ ಅಷ್ಟೇ ನಿಧಾನವಾಗಿ ನಮ್ಮ ಶಬ್ದಗಳು ಹೊರಬರುತ್ತವೆ. ಇದನ್ನೇ ಬಾಬಾ ಸಾಧಾರಣ ಮಾತು ಮತ್ತು ಫರಿಷ್ಠೆಗಳ ಮಾತು ಅಂತ ವಿಭಜಿಸಿರುವುದು. ಹೌದು, ಫರಿಷ್ಠ ಅಂದ್ರೆ ಬೆಳಕಿನ ಶರೀರವುಳ್ಳ, ಈ ಭೌತಿಕ ಪ್ರಪಂಚದ ಯಾವುದೇ ಆಕರ್ಷಣೆ ಅಥವಾ ಭಾರವಿಲ್ಲದ ಅತ್ಯಂತ ಹಗುರವಾದ ದೇವದೂತರಂತಹ ಸ್ಥಿತಿ. ರೋದಿಲ್ಲ. ಖಂಡಿತ. ಪ್ರತಿಯೊಂದು ಆತ್ಮಕ್ಕೂ ಅಪಾರವಾದ ಗೌರವ ನೀಡುವಂತಹ ಸನ್ಮಾನಜನಕ ಮಾತುಗಳು ಮಾತ್ರ ಅಲ್ಲಿರ್ತವೆ. ಅವರು ಬಹಳ ಕಡಿಮೆ ಮಾತನಾಡ್ತಾರೆ. ಆದ್ರೆ ಅವರ ಆ ಮೌನ ಮತ್ತು ಮಧುರವಾದ ಮಾತು ನೂರಾರು ಜನರಿಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಗಾಯಗೊಂಡ ಮನಸ್ಸುಗಳಿಗೆ ತಂಪಾದ ಔಷಧಿಯಂತೆ ಕೆಲಸ ಮಾಡ್ತದೆ. ಬಾಬಾ ಹೇಳ್ತಾರೆ, ಈ ಮಾತಿನ ಮೇಲೆ ನಾವು ವಿಶೇಷ ಗಮನವಿಟ್ಟಾಗ ಮಾತ್ರ ಭವಿಷ್ಯದಲ್ಲಿ ಪರಮಾತ್ಮನ ಪ್ರತ್ಯಕ್ಷತೆ ಆಗಲು ಸಾಧ್ಯ. ನಮ್ಮ ವಾಣಿಯ ಶಕ್ತಿಯೇ ಜಗತ್ತಿಗೆ ಶಾಂತಿಯ ಸಂದೇಶ ಸಾರ್ತದೆ. ನಮ್ಮ ಮಾತುಗಳು ಎಷ್ಟು ಮೃದುವಾಗಿರಬೇಕು ಅಂದ್ರೆ ಕೇಳುವರಿಗೆ ಇದು ಈ ಪ್ರಪಂಚದ ಮಾತೇ ಅಲ್ಲ, ಯಾವುದೋ ಅಲೌಕಿಕ ಪ್ರಪಂಚದ ಧ್ವನಿ ಅಂತ ಭಾಸವಾಗ್ಬೇಕು. ಈ ಕರ್ಮಾತೀತ ಸ್ಥಿತಿಯ ಅನುಭವವು ನಿಜಕ್ಕೂ ನಮ್ಮನ್ನ ಶಬ್ದಗಳಾಚೆಗಿನ ಪ್ರಶಾಂತ ಪ್ರಪಂಚಕ್ಕೆ ಕರೆದೊಯ್ತದೆ. ಇಂದಿನ ಈ ಸಂಪೂರ್ಣ ಮುರಳಿಯ ಮಂಥನವು ನಮ್ಮ ಆಂತರಿಕ ಸ್ಥಿತಿಯಿಂದ ಹಿಡಿದು ಬಾಹ್ಯ ಕರ್ಮಗಳು ಮತ್ತು ಮಾತುಗಳವರೆಗಿನ ಸಂಪೂರ್ಣ ಪರಿವರ್ತನೆಯ ಬಗ್ಗೆ ನಮ್ಗೆ ದಾರಿದೀಪವಾಗಿದೆ. ಖಂಡಿತ. ಈಗ ಈ ಆಳವಾದ ಜ್ಞಾನವನ್ನು ನಮ್ಮ ಇಂದಿನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವ ಸಮಯ. ಹೌದು, ನಾವು ಈ ದಿನದ ಒಂದು ಆಧ್ಯಾತ್ಮಿಕ ಅಭ್ಯಾಸವನ್ನು ತೆಗೆದುಕೊಳ್ಳೋಣ. ಇಂದು ದಿನವಿಡೀ ನಾವು ಆಡುವ ಪ್ರತಿಯೊಂದು ಮಾತು ಫರಿಸ್ತೆಗಳ ಮಾತಿನಂತೆ ಇರಲಿ. ನಾವು ಅತ್ಯಂತ ಕಡಿಮೆ ಮಾತನಾಡೋಣ, ಅತ್ಯಂತ ನಿಧಾನವಾಗಿ ಮಾತನಾಡೋಣ ಮತ್ತು ಪ್ರತಿಯೊಂದು ಶಬ್ದವೂ ಮಧುರವಾಗಿ ಇತರರಿಗೆ ಸನ್ಮಾನ ನೀಡುವಂತಿರಲಿ. ಈ ಅಭ್ಯಾಸ ಖಂಡಿತವಾಗಿಯೂ ನಮ್ಮ ಇಂದಿನ ದಿನವನ್ನು ಮಧುರವಾಗಿಸುತ್ತದೆ. ಇದರ ಜೊತೆಗೆ ನಾನು ಒಂದು ಹೊಸ ಮತ್ತು ಗಹನವಾದ ಆಲೋಚನೆಯನ್ನು ಕೇಳುಗರ ಚಿಂತನೆಗಾಗಿ ಬಿಟ್ಟು ಹೋಗಲು ಇಚ್ಛಿಸುತ್ತೇನೆ. ನಾವು ಮುಖಾಮುಖಿ ಮಾತನಾಡುವ ವಾಣಿಯ ಬಗ್ಗೆ ಚರ್ಚಿಸಿದೆವು. ಆದರೆ ಸ್ವಲ್ಪ ಯೋಚಿಸಿ. ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಕಳುಹಿಸುವ ಸಂದೇಶಗಳ ಬಗ್ಗೆಯಾ? ಹೌದು, ನಾವು ಫೋನಿನಲ್ಲಿ ಟೈಪ್ ಮಾಡುವ ಮೆಸೇಜ್ಗಳು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಕಮೆಂಟ್ಗಳು ಕೂಡ ನಮ್ಮ ವಾಣಿಯ ವಿಸ್ತರಣೆಯೇ ಅಲ್ವಾ? ನಾವು ಟೈಪ್ ಮಾಡುವ ಮುನ್ನ ನಮ್ಮ ಮನಸ್ಥಿತಿ ಹೇಗಿರುತ್ತದೆ ಎಂಬುದು ಆ ಶಬ್ದಗಳ ಮೂಲಕ ಇತರರಿಗೆ ತಲುಪುತ್ತದೆ. ಎಂತಹ ಪ್ರಬಲವಾದ ಚಿಂತನೆ ಇದು! ನಾಳೆಯಿಂದ ನಮ್ಮ ಆ ಡಿಜಿಟಲ್ ಹೆಜ್ಜೆ ಗುರುತುಗಳು, ನಾವು ಕಳುಹಿಸುವ ಪ್ರತಿಯೊಂದು ಸಂದೇಶ ಕೂಡ ಫರಿಸ್ತಾಗಳಂತೆ ಮಧುರವಾಗಿರಲು ಸಾಧ್ಯವೇ? ಈ ಬಗ್ಗೆ ಆಳವಾಗಿ ಯೋಚಿಸಿ. ನಮ್ಮ ಭೌತಿಕ ಮತ್ತು ಡಿಜಿಟಲ್ ಅಸ್ತಿತ್ವಗಳೆರಡೂ ಫರಿಸ್ತಾಗಳಂತೆ ಮಧುರವಾಗಲಿ ಎಂಬ ಆಶಯದೊಂದಿಗೆ ನಾವು ಇಂದಿನ ಈ ಗಹನವಾದ ಜ್ಞಾನ ಮಂಥನವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ನಾವಿಬ್ರೂ ಸೇರಿ ಅತ್ಯಂತ ಪ್ರೀತಿಯಿಂದ ಆ ಪರಮಪಿತನ ಸಂದೇಶವನ್ನು ಸ್ಮರಿಸೋಣ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.